ಕಲಾಂ ಅವ್ರದ್ದು ನೋಡಿದ್ರೆ ಹೇರ್ ಸ್ಟೈಲು ಯಾವಾಗಲೂ ಅಷ್ಟೇ ಈ BJP ಅವರಿಗೆ ಈಗ ನಮ್ಮ DK ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು BJP ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ, 26ರಿಂದ 6ಕ್ಕೆ ಬರ್ತಾರೆ BJP ಅವರು MP ಚುನಾವಣೆಯಲ್ಲಿ ಬರೆದಿರ್ತಾರೆ. ಇದೆಲ್ಲ ಬಿಡಬೇಕು. ಇದನ್ನು ಈ ವ್ಯಕ್ತಿಗತವಾದ ಹಾಸನ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ BJP ರಾಜ್ಯಾಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು. ಈಗ ಮಾನ್ಯ ನರೇಂದ್ರ ಮೋದಿ ಅವರು, ಇದು ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು, ನಾನು ಬಿಟ್ಟಿದ್ದೆ. ಮರಿತಿಬ್ಬೇಗೌಡರು ಏನು ಮಾಡಿದ್ರು ಗೊತ್ತಿಲ್ಲ ನನಗೆ ಆವಾಗ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು. ಕೆನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಈಗ ಒಂದು ನಿಮಿಷ ಈ ತಲೆ ಬಾಚ್ಕೊಳ್ಳೋ ಒಂದು ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಬಹಳ ಸಮಸ್ಯೆನಾ ಇವತ್ತು? ಆಯ್ತು, ಬಂದು ಮಾಡಕ್ಕೆ ಹೇಳ್ರಿ. ಯಾವಾಗ ನಾನು ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ. ಆದರೆ ಕ್ವಾಲಿಫೈ ಹೆಂಗಿದೆ ಅಂತೇಳಿ ನಾನು ಚೆಕ್ ಮಾಡಬೇಕು. ಮೋಸ್ಟ್ಲಿ ಅವ್ರು ಮಾಡಿರೋ ಈ 40% ಕಮಿಷನಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ಅದಕ್ಕೆ ಬೇರೆಯವ್ರು ಮಾಡ್ತಾರದು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ. ಇಲ್ಲ ಇದೊಂದು ಮಜಾ ಇದೆ. ಮರಿತಿಬ್ಬೇಗೌಡ್ರಿಗೆ ನಾನು ಹೇಳಿದ್ದೆ, ಅದನ್ನ ಹೇಳಬೇಕಾಗಿತ್ತು ನೀವು. ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ, ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ? ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ, ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ. ನಾನು ಏನು ಮಾಡಬೇಕು? ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡ್ಬೇಡಿ. ಇಲ್ಲ, ಸಿನಿಮಾ ನಾನು ಮಾಡ್ತಾ ಇರಲಿಲ್ಲ. ಇಲ್ಲ ನಾನು ಯಾವಾಗಲೂ ಅಷ್ಟೇ ಐ ಬೀನ್ ಅ ಪ್ರೊಡ್ಯೂಸರ್. ನಂದು ಇದೇ ಸ್ಟೈಲ್. ಸಿ, ದಿಸ್ ಇಸ್ ನಾಟ್ ಅನ್ ಇಶ್ಯೂ. ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು. ನಾವು ನಿಮಗೆ ಅಂತೇಳಿ ನಾವು ಮಾತಾಡೋಕ್ಕಾಗಲ್ಲ. ಅದಕ್ಕೆ ತೀಕ್ಷ್ಣವಾಗಿ ಒಂದು ಉತ್ತರ ಕೊಟ್ಟೆ, ಫ್ರೀದಲ್ಲಿ ಬಂದು ಮಾಡೋಕ್ಕೆ ಹೇಳಿ ಅಂತ. ಅದನ್ನ ನಾನು ಎಳಿಯಕ್ಕೆ ಹೋಗಲ್ಲ, ನೀವು ಎಳಿಬಾರ್ದು. ನಮ್ಮ ಸಬ್ಜೆಕ್ಟೇ ಬೇರೆ. ನಮ್ಮ ಸಬ್ಜೆಕ್ಟ್ ನೋಡಿ, DK ಶಿವಕುಮಾರ್ ಅವ್ರ ಬಗ್ಗೆ ಅಶೋಕ್ ಅವರು ಬಹಳ ಹಗುರವಾಗಿ ಮಾತಾಡಿದ್ರು. ಈ ಪಾಪ ಇವ್ರದ್ದು ಕೇಳ್ರಿ, ನಮ್ಮ ಹೇರ್ ಕಟ್ ತಗೊಂಡು ಪಾಪ ಅವರಿಗೆ ಯಾರು ನಮ್ಮ ತಂದೆ ಅಲ್ಲ. ಒಂದು ನಿಮಿಷ. ನಮ್ಮ ತಂದೆಯವರು ಹೇರ್ ಕಟ್ ಮಾಡಿದಾಗ ಹಿ ವಾಸ್ ವೆರಿ ಆ್ಯಂಗ್ರಿ. 2 ವಾರ 3 ವಾರ ನನ್ನ ಹತ್ರ ಮಾತಾಡಿರಲಿಲ್ಲ.